ಈ ಹುತ್ತಕ್ಕೆ ಹಾಲನ್ನು ನಾವು ಪ್ರೋಕ್ಷಣೆ ಮಾಡಿದಾಗ ಒಂದು ರೀತಿಯ ಸುವಾಸನೆ ಅದರಿಂದ ಹೊರಕ್ಕೆ ಬರುತ್ತೆ. ಅಲ್ಲಿ ಪೂಜೆ ಮಾಡ್ತಕ್ಕಂಥವ್ನು ಯಾರು ಆಗಿರಲಿ, ಅವನು ಒಂದಷ್ಟು ಆ ಸುವಾಸನೆಯನ್ನು ಆಘ್ರಾಣಿಸ್ಕೊಳ್ತಾನೆ. ಅವನು ಆಘ್ರಾಣಿಸ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅವನ ಶರೀರದಲ್ಲಿ ಒಳಗಡೆ ಇರ್ತಕ್ಕಂತಹ ಚರ್ಮದ ದೋಷ ಯಾವುದೇ ಇರಲಿ ಹೊರಟೋಗುತ್ತೆ, ಚರ್ಮದ ಬಾಧೆ ಯಾವುದೇ ಇರಲಿ ಹೊರಟೋಗುತ್ತೆ. ಹೆಣ್ಣು ಮಕ್ಕಳ ಆ ಜಾಗದಲ್ಲಿ ಇದ್ದಾಗ ಗರ್ಭಕೋಶದಲ್ಲಿ ಏನಾದ್ರು ದೋಷ ಇದ್ದರೆ ನಿವಾರಣೆ ಆಗಿ ಹೋಗುತ್ತೆ. ಯಾರಿಗೆ ಹೇಳ್ತಾರೆ ಸಾಧಾರಣವಾಗಿ ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಬನ್ನಿ ಅಂತ? ಮಕ್ಕಳಾಗದೇ ಇದ್ದವ್ರಿಗೆ ಹೇಳ್ತಾರೆ. ಸಂತಾನ ಇಲ್ಲ ಅಂತಂದರೆ ನಾಗರಕಲ್ಲಿಗೆ ಹೋಗಿ ಪೂಜೆ ಮಾಡಿ, ನಾಗರ ಕಟ್ಟೆಗೆ ಹೋಗಿ ಪೂಜೆ ಮಾಡಿ, ಹುತ್ತಕ್ಕೆ ಹೋಗಿ ಪೂಜೆ ಮಾಡಿ ಅಂತ ಹೇಳೋದು ಸ್ವಾಭಾವಿಕ. ಅಂದರೆ ಯಾರಿಗೆ ಗರ್ಭಕೋಶದಲ್ಲಿ ನ್ಯೂನತೆಗಳಿರುತ್ತೆ ಅಂಥವರು ಹುತ್ತಕ್ಕೆ ಪೂಜೆಯನ್ನು ಮಾಡೋದು ಮುಖಾಂತರ. ಪೂಜೆ ಅಂದರೆ ಏನು ಮಾಡ್ತೀವಿ, ಒಂದು 3 ಉದ್ಧರಣೆ ಹಾಲು ಹಾಕ್ತಕ್ಕಂಥದ್ದೇ ಪ್ರಧಾನ, ಬಾಕಿದೆಲ್ಲ ಗೌಣ, ನಮ್ಮ ಖುಷಿಗೆ ಮಾಡೋವಂಥದ್ದು. ಅರಿಶಿನ ಕುಂಕುಮ ಇದ್ಯಾವುದು ಹುತ್ತಕ್ಕೆ ಹಾಕುವ ಪ್ರಮೇಯವೇ ಇಲ್ಲ, ಏನನ್ನೂ ಮಾಡಬೇಕಾಗಿದೆ. ಅದು ನಾವು ಮಾಡ್ಕೊಂಡಿರೋದು. ಅದು ಇವತ್ತು ಬರೋ ಅರಿಶಿನ ಕುಂಕುಮ ಪೂಜೆ ಮಾಡಿಬಿಟ್ರೆ ಪಾಪ ಹಾವು ಓಡಾಡಿದ್ರೆ ಅದ್ರ ಚರ್ಮನೇ ಸುಟ್ಟೋಗುತ್ತೋ ಏನೋ, ಅಷ್ಟು ಕೆಮಿಕಲ್ ಇರುತ್ತೆ. ಅದೆಲ್ಲ ಮಾಡಲೇಬಾರ್ದು ನನ್ನ ಪ್ರಕಾರ. ಕೇವಲ 3 ಉದ್ಧರಣೆಯಷ್ಟು ಹಾಲನ್ನು ಪ್ರೋಕ್ಷಣೆ ಮಾಡಬೇಕು, ಪ್ರದಕ್ಷಿಣೆಯನ್ನು ಮಾಡಬೇಕು, ಇದು ಮುಖ್ಯ. ಯಾಕೆ ಪ್ರದಕ್ಷಿಣೆ ಮಾಡಿ ಎಂದಿದ್ದಾರೆ ಅಂದರೆ, ನೀವು ಪ್ರದಕ್ಷಿಣೆ ಮಾಡುವಷ್ಟು ಕಾಲ ನೀವು ಹುತ್ತದ ಸಮೀಪದಲ್ಲಿ ಇರಬೇಕು. ಅದು ಏನು ಆ ಗಾಳಿಯಲ್ಲಿ ಬೆರೆತ್ಕೊಂಡಿರುವಂತಹ ಆ ಒಂದು ಪರಿಮಳ ಇದೆ, ಅದು ನಮ್ಮ ಶರೀರದ ಒಳಗೆ ಹೋಗಬೇಕು. ಅದು ಹೋದಾಗ ಗರ್ಭಕೋಶದೊಳಗಡೆ ಇರ್ತಕ್ಕಂತಹ ದೋಷಗಳೆಲ್ಲ ನಿವಾರಣೆ ಆಗಿ ಸಂತಾನಕ್ಕೆ ಅನುವು ಮಾಡಿಕೊಡುತ್ತೆ. ಇದು ಬಹಳ ದೊಡ್ಡ ಸೈನ್ಸು. ಕೇವಲ ಹಾಕುವ 3 ಉದ್ಧರಣೆಯಲ್ಲಿರ್ತಕ್ಕಂಥದ್ದು. ಇದಿಷ್ಟನ್ನೇ ನಾವು ಮಾಡಬೇಕೆ ಹೊರತು ಇನ್ನೇನು